ಜೈ ಹಿಂದ್. ಎಲ್ಲ ನನ್ನ SSCGD ಟೈಗರ್ಸ್ಗಳಿಗೆ ಯಾರೆಲ್ಲ SSCGD ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಟೋಟಲಿ ಬಂದ್ಬಿಟ್ಟು 25,487 ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಆಗಿರತಕ್ಕಂತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸುವಾಗ ಪೋಸ್ಟ್ ಪರ್ಫಾರ್ಮೆನ್ಸ್ ಯಾವ ತರ ಕೊಡ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪೋಸ್ಟ್ ಪ್ರಿಫರೆನ್ಸ್ ಅಂದ್ರೆ ಯಾವ ತರಪ್ಪ ಅಂದ್ರೆ ನೋಡ್ಕೊಡ್ರಿ, ಇಲ್ಲಿ ಬಂದ್ಬಿಟ್ಟು BSF ಅಂದ್ರೆ A ಅಂತ ಇರುತ್ತೆ, CISF ಅಂದ್ರೆ B ಅಂತ ಇರುತ್ತೆ, CRPF ಅಂದ್ರೆ C ಅಂತ ಇರುತ್ತೆ, SSB ಅಂದ್ರೆ D ಅಂತ ಇರುತ್ತೆ, ITBP ಅಂದ್ರೆ E ಅಂತ ಇರುತ್ತೆ, AR ಅಂದ್ರೆ ಆಸಾಮ್ ರೈಫಲ್ ಅಂದ್ರೆ F, SSF ಅಂದ್ರೆ H. ಸೊ ಈ ತರದ ಪೋಸ್ಟ್ ಗಳಲ್ಲಿ ನೋಡ್ಕೊಡ್ರಿ, BSF ಗೆ 616 ಹುದ್ದೆಗಳು, CISF ಗೆ 14,597 ಹುದ್ದೆಗಳು, CRPF ಗೆ 5,490 ಹುದ್ದೆಗಳು, SSB ಗೆ 1,764 ಹುದ್ದೆಗಳು, ITBP ಗೆ 1,293 ಹುದ್ದೆಗಳು, ಅಸ್ಸಾಂ ರೈಫಲ್ಗೆ 1,706 ಹುದ್ದೆಗಳು, SSF ಗೆ 23 ಹುದ್ದೆಗಳು. ಇದರಲ್ಲಿ ಪೋಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಯಾವ ತರ ಕೊಡಬೇಕು ಅನ್ನೋದನ್ನು ಕೂಡ ನನ್ನ SJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ವಿ. ಸೊ ನಿಮ್ಮ ಪೋಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ತಕ್ಕಂಥ ಸೊ ಈ ಐಡಿಗಳನ್ನ ಅರ್ಜಿ ಸಲ್ಲಿಸುವಕ್ಕಿಂತ ಮುಂಚೆ ಹೋಗಿ ಚಂದ ನೋಡ್ಕೊಂಡ್ಬಿಟ್ಟು ಅರ್ಜಿ ಸಲ್ಲಿಸ್ರಿ. ಅಕಸ್ಮಾತ್ ನೀವೇನಾದ್ರೂ ತಪ್ಪು ಕೊಟ್ಟಿದ್ರಿಪ್ಪ ಅಂದ್ರೆ ನಿಮ್ಗೆ ನಾಳೆ ಕಟಪ್ ನಲ್ಲಿ ಫೈನಲ್ ಮೆರಿಟ್ ನಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಕೋರ್ಸ್ ಸಿಗೋದಿಲ್ಲ. ನೀವು ಡ್ರೀಮ್ ಕೋರ್ಸ್ ಯಾವ್ದಿರುತ್ತಲ್ಲ ಸೊ ಅದು ಪಡೆದುಕೊಳ್ಬೇಕು ಅನ್ಕೊಂಡ್ರೆ ಪೋಸ್ಟ್ ಪ್ರಿಫರೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋನ ಪ್ರತಿಯೊಂದು ವಿದ್ಯಾರ್ಥಿಗೆ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ, SSCGD ತಯಾರಿಯನ್ನ ಮಾಡ್ತಿರ್ತಕ್ಕಂಥವ್ರಿಗೆ ಬಹಳ ಯೂಸ್ಫುಲ್ ಆಗುತ್ತೆ. ತಪ್ಪದನೆ ನಿಮ್ ಕಡೆಯಿಂದ ಲೈಕ್ ಕೊಡಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ. ಸೊ ಪ್ರತಿಯೊಂದು ವಿದ್ಯಾರ್ಥಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ, ಅವರಿಗೆ ಬಹಳ ಅಂದ್ರೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನಮ್ಮ ಪೇಜ್ ಅನ್ನ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಗೈಸ್ ಇವಾಗಲೇ ಫಾಲೋ ಮಾಡ್ಕೊಡ್ರಿ. ಈ ತರದ ಅಪ್ಡೇಟ್ಗಳು ಡೈಲಿ ನಿಮ್ಮ ಮುಂದೆ ಬರ್ತಾನೆ ಇರ್ತದ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಗೆಟ್ ರೆಡಿ ಟು ಫೈಟ್.